Hello friends, welcome back to my channel. ನೋಡಿ ಹ್ಯಾಂಡ್ ವರ್ಕ್ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ಮೆಥಡಲ್ಲಿ ಈಸಿಯಾಗಿ ಕಟ್ ಮಾಡಬೇಕು ಅಂತ. ನೋಡಿ, ನಾನಿಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಬ್ಯಾಕ್ ಪಾರ್ಟ್ದು ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ನನ್ನ ನೆಕ್ನ ನೋಡಿ ಈ ರೀತಿ ಓಪನ್ ಮಾಡಿ ಸೀದಾ ಮೇಲೆ ಇಟ್ಕೋತೀನಿ. ಹ್ಯಾಂಡ್ ವರ್ಕ್ ಮಾಡಿಸಿರೋದನ್ನು ಅದನ್ನು ಲೈನಿಂಗು ಅದ್ರ ಮೇಲಿಟ್ಟು ನೋಡಿ ನೀಟಾಗಿ ನಿಮ್ಗೆ ಕರೆಕ್ಟಾಗಿ ಮಾರ್ಕಿಂಗ್ ಏನು ಮಾಡ್ಕೊಂಡಿರ್ತೀರೋ 2.5 ಇಂಚಿಗೆ ಆ 2.5 ಇಂಚದು ಮಿಡ್ಲಿಗೆ ನೀಟಾಗಿ ಈ ಥರ ಸೆಟ್ ಮಾಡಿಕೊಂಡು ಮಿಡ್ಲಿಗೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಬಿಡಿ. ಬಟ್ಟೆ ಜರುಗದಂಗೆ ಇರುತ್ತೆ. ಸೊ ಈಗ ನೋಡಿ, ನೆಕ್ ಪಕ್ಕನೇ ನಿಮ್ಗೆ ಕಾಣಿಸುತ್ತೆ, ನೆಕ್ಕಲ್ಲಿ ವರ್ಕ್ ಮಾಡಿರೋದು ಕಾಣಿಸುತ್ತೆ. ಸೊ ಅದ್ರ ಪಕ್ಕನೇ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಹೋಗ್ಬೇಕು. ನೀವು ಇಲ್ಲಿ ಸಿಂಗಲ್ ಫೂಟ್ ಬೇಕಾದ್ರೆ ಬಳಸ್ಕೊಂಡು ಸ್ಟಿಚ್ ಹಾಕ್ಬೋದು. ಸೊ ನಾನಿಲ್ಲಿ ಡಬಲ್ ಫೂಟಲ್ಲೇ ಸ್ಟಿಚ್ ಅನ್ನೋದು ಹಾಕ್ತೀನಿ. ಯಾವುದೇ ಪ್ರಾಬ್ಲಮ್ ಬರದೆ ನಾನು ಹಾಕ್ತೀನಿ ಡಬಲ್ ಫೂಟಲ್ಲೇ. ಸೊ ನಿಮಗೆ ಸಿಂಗಲ್ ಫೂಟ್ ಬೇಕಂದರೆ ಸಿಂಗಲ್ ಫೂಟು ಹಾಕ್ಕೊಳ್ಳಿ. ಈ ಹ್ಯಾಂಡ್ ವರ್ಕ್ ಸ್ಟಿಚ್ ಮಾಡ್ಬೇಕಾದ್ರೆ ಒಂದು ಬೀಟ್ ಹೊಡೆದೋದ್ರೂ ನಮಗೆ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಸ್ಟಿಚ್ ಅನ್ನೋದು ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾನು ನೆಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ಒಂದು ಸಲ ಟರ್ನ್ ಮಾಡಿ ಕರೆಕ್ಟಾಗಿ ಬಂದಿದೆಯಾ ಅಂತ. ನೋಡಿ, ನನಗೆ ಕರೆಕ್ಟಾಗಿ ಬಂದಿದೆ. ಈಗ ನಾನು ಬ್ಯಾಕ್ ಬಾಟಮ್ಗೆ ಪೈಪಿಂಗ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ, ಇನ್ವಿಸಿಬಲ್ ಪೈಪಿಂಗು. ಸೊ ನಾನು ಥ್ರೆಡ್ನ ಫಸ್ಟೇ ಪೈಪಿಂಗ್ ಬಟ್ಟೆಗೆ ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದೆ. 1/4 ಇಂಚ್ ಮಾರ್ಜಿನ್ ಬಿಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ 1/4 ಇಂಚ್ ನಾವು 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿರ್ತೀವೋ 1/2 ಇಂಚ್ ಮಾರ್ಜಿನಲ್ಲಿ ನಾವು ಈ ಪೈಪಿಂಗ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಈ 1/2 ಇಂಚ್ ಮಾರ್ಜಿನಲ್ಲಿ ಪೈಪಿಂಗ್ ಅನ್ನೋದನ್ನ ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡ್ಕೋತೀನಿ ನಾನು. ಈಗ ನೋಡಿ, ಈ ರೀತಿ ಇಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಆ ಪೈಪಿಂಗ್ ನಾವೇನು ಅಟ್ಯಾಚ್ ಮಾಡ್ಕೊಂಡಿದ್ವಿ ಲೈನಿಂಗಿಗೆ, ಆ ಪೈಪಿಂಗ್ ಮೇಲೇ ಮತ್ತೊಂದು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ನಾವೀಗಾಗಲೇ ಹಾಕಿರೋ ಸ್ಟಿಚ್ ಮೇಲೇ ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ನೀಟಾಗಿ ಬಟ್ಟೆನ ಸೆಟ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕೋತಾ ಹೋಗಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಈಗ ನಾವು ನೆಕ್ ಹತ್ರ ಪ್ಲಸ್ ಬಾಟಮಲ್ಲಿ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಒಂದು 1/4 ಇಂಚ್ ಮಾರ್ಜಿನ್ ಬಿಟ್ಟು ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಂಡು, ನನ್ನ ಬಟ್ಟೆ ಟರ್ನ್ ಈಸಿ ಆಗುತ್ತೆ ಅಂತ ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೋತೀನಿ. ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳೋದ್ರಿಂದ ನೆಕ್ ಅನ್ನೋ ಶೇಪ್ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ. ಫಿನಿಶಿಂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಕಟ್ ಮಾರ್ಕ್ಸ್ ಇಟ್ಕೊಳ್ಳೋದು. ಬಾಟಮಲ್ಲೂ ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಒಂದು ಕಟ್ ಮಾರ್ಕ್ಸ್ ಇಟ್ಕೊಂಡು ನೀವು ಈ ರೀತಿಯಾಗಿ ಮೇನ್ ಪೀಸ್ನ ಟರ್ನ್ ಮಾಡ್ಕೋಬೇಕಾಗತ್ತೆ. ಟರ್ನ್ ಮಾಡ್ಕೋಬೇಕಾದ್ರೆ ನೀಟಾಗಿ ನಿಧಾನವಾಗಿ ನೆಕ್ ಹತ್ರ ಟರ್ನ್ ಅನ್ನೋದು ಮಾಡ್ಕೋಬೇಕು. ನೋಡಿ, ಫಿನಿಶಿಂಗು ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿಯಾಗಿ ಈಗ ನಾನು ಬ್ಯಾಕ್ ಪಾರ್ಟ್ ಸೈಡ್ಗೆ ಇಟ್ಬಿಟ್ಟು ನಾನೀಗ ಫ್ರಂಟ್ ಪಾರ್ಟ್ನ ಸ್ಟಿಚ್ ಅನ್ನೋದು ಮಾಡ್ಕೋತೀನಿ. ನೋಡಿ, ಫ್ರಂಟ್ ಪಾರ್ಟ್ಗೂ ಅಷ್ಟೇ ನನಗೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಸಾಲದೆ ಬಂತು. ಸೊ ನಾನು ಅದಕ್ಕೆ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಮೇನ್ ಕ್ಲಾತೇ ನನಗೆ ಕಮ್ಮಿ ಬಂತು. ಸೊ ನಾನು ಎಕ್ಸ್ಟ್ರಾ ಬಟ್ಟೆನ ಆ್ಯಡ್ ಮಾಡ್ಕೋತೀನಿ ಅದಕ್ಕೆ. ನೋಡಿ, ನಾನು ನೆಕ್ಕಲ್ಲಿ ಎಕ್ಸ್ಟ್ರಾ ಕಟ್ ಮಾಡಿದ್ನಲ್ಲ, ಸೊ ಅದರಲ್ಲೇ ನಾನು ಬಟ್ಟೆ ಅನ್ನೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ನನಗೆ ಈ ಬ್ಲೌಸ್ ಪೀಸ್ ತುಂಬ ಚಿಕ್ಕದಾಗಿತ್ತು. ಸೊ ನಂಗೆ ಬಟ್ಟೆನೇ ಉಳಿಲಿಲ್ಲ ಸ್ವಲ್ಪನೂ. ನೋಡಿ, ಈ ಥರ ನೆಕ್ ಪೀಸ್ದು ಇವೆಲ್ಲ ತೆಗೆದೇ ನಾನು ಅಟ್ಯಾಚ್ ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ.
ಈ ರೀತಿ ಸ್ಟಿಚ್ ಮಾಡಿರೋದು ನಾವು ಅದು ಒಳಗಡೆಗೆ ಎಕ್ಸ್ಟ್ರಾ ಫ್ಯಾಬ್ರಿಕಲ್ಲೇ ಹೋಗ್ಬಿಡುತ್ತೆ, ನಮಗೇನು ಆ ಸ್ಟಿಚ್ ಅನ್ನೋದು ಹೊರಗಡೆ ಕಾಣೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಬಟ್ಟೆ ಅನ್ನೋದು ಕೊಟ್ಕೋತೀನಿ. ಹೀಗೆ ಎರಡಕ್ಕೂ ಸ್ಟಿಚ್ ಅನ್ನೋದು ಮಾಡಿಕೊಂಡು ಲೈನಿಂಗ್ನ ಈ ರೀತಿ ಇಟ್ಟು ನಿಮ್ಗೆ ವರ್ಕ್ ಅನ್ನೋದು ಕಾಣಿಸುತ್ತೆ, ಆ ವರ್ಕ್ ಪಕ್ಕನೇ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಳ್ತಾ ಹೋಗಬೇಕು. ಬಿಗಿನರ್ಸ್ ಆದರೆ ನೀವು ಸಿಂಗಲ್ ಫುಟ್ ಯೂಸ್ ಮಾಡೋದು ಬೆಸ್ಟ್ ಅನ್ನೋದು ನನ್ನ ಒಪಿನಿಯನು, ಎಸ್ಪೆಷಲಿ ಹ್ಯಾಂಡ್ ವರ್ಕ್ ಬ್ಲೌಸಸ್ಗೆ. ನಿಮಗೇನಾದರೂ ಬಟ್ಟೆ ಎಕ್ಸ್ಟ್ರಾ ಕ್ಲಾತ್ ಕಾಣಿಸ್ತಿದೆ ಅಂದರೆ ಅದನ್ನು ಮತ್ತೆ ಸ್ಟಿಚ್ ಅನ್ನೋದು ಮಾಡಿಕೊಂಡು ಟರ್ನಿಂಗ್ ಅನ್ನೋದು ಕೊಡಬೇಕಾಗತ್ತೆ ಈ ರೀತಿಯಾಗಿ. ಆ ನೆಕ್ಕನ್ನು ನಾನು ಇವಾಗ ಏನು ಕಟ್ ಮಾಡೋದನೋ ಅದೆಲ್ಲ ನಿಮಗೆ ಡೋರಿಗೆ ಟ್ಯಾಸಲ್ಸ್ ಬೇಕಾಗತ್ತೆ, ಅದು ಸೈಡ್ಗಿಟ್ಟು ನೀಟಾಗಿ ಈ ರೀತಿ ಟರ್ನ್ ಮಾಡಿಕೊಂಡು ಲೈನಿಂಗ್ ಮೇಲೇ ಮತ್ತೊಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತೀನಿ. ಈ ರೀತಿ ಲೈನಿಂಗ್ ಮೇಲೇ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ. ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡ್ತೀನಿ. ಈ ರೀತಿ ನೀಟಾಗಿ ಸ್ಟಿಚ್ ಅನ್ನೋದು ಮಾಡ್ಕೊಬಿಡ್ಬೇಕು. ನಾನು ಇಲ್ಲಿ ಉಳಿಯೋ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಇನ್ನೊಂದು ಪೀಸ್ಗೆ ಸ್ಟಿಚ್ ಮಾಡ್ಕೋತೀನಿ. ಈಗ ಮತ್ತೊಂದು ಪಾರ್ಟ್ ಎತ್ಕೊಂಡು ನೀವು ಈಗಾಗಲೇ ನೆಕ್ ಕಟ್ ಮಾಡಿದ್ರಲ್ಲ ಆ ನೆಕ್ ಪೀಸ್ನ ಈ ನೆಕ್ ಸೈಡಲ್ಲಿಟ್ಟು ಎಷ್ಟು ನೀವು ಕಟ್ ಮಾಡ್ಕೊಂಡಿದ್ದೀರ ಅಂತ ಒಂದು ಮಾರ್ಕಿಂಗ್ ಮಾಡಿಕೊಂಡು ಫಸ್ಟು ನೆಕ್ ಅನ್ನೋದನ್ನು ಕಟ್ ಮಾಡ್ಕೊಬಿಡಿ. ನೋಡಿ ಇದಕ್ಕೆ ಪೀಸ್ ಕೊಟ್ಟಿಲ್ಲ ನಾನು, ಸೊ ಹಾಗಾಗಿ ಪೀಸ್ ಅನ್ನೋದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅದನ್ನ ಓಪನ್ ಮಾಡಿ ಅದ್ರ ಮೇಲೇ ಮತ್ತೊಂದು ಸ್ಟಿಚ್ ಅನ್ನೋದು ಹಾಕ್ಕೋತೀನಿ ಈ ರೀತಿಯಾಗಿ. ಈಗ ಆ ರೈಟ್ ಪಾರ್ಟ್ ನೆಕ್ ಏನು ಕಟ್ ಮಾಡಿದ್ದೀವೋ ಆ ನೆಕ್ ಪೀಸ್ನ ಇಲ್ಲಿ ನೆಕ್ ಹತ್ರ ಇಟ್ಬಿಟ್ಟು ಎಷ್ಟು ಕಟ್ ಮಾಡಿದ್ದೀರಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಬಿಡಿ. ಈ ರೀತಿಯಾಗಿ ಇದಕ್ಕೂ ಅಷ್ಟೇ ನಾನು ಫ್ರಂಟ್ ಪಾರ್ಟ್ ನೆಕ್ಗೆ ಲೆಫ್ಟ್ ಸೈಡ್ಗೆ ಪೈಪಿಂಗ್ ಕೊಡ್ತೀನಿ, ಇನ್ವಿಸಿಬಲ್ ಪೈಪಿಂಗು. ಈ ರೀತಿ 1/4 ಇಂಚ್ ಮಾರ್ಜಿನಲ್ಲಿ ಪೈಪಿಂಗ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಅದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಉಲ್ಟಾ ಹಾಕ್ಕೊಂಡು ಆ ಪೈಪಿಂಗ್ ಪಕ್ಕನೇ ನೀಟಾಗಿ ಸ್ಟಿಚ್ ಬರೋ ಥರ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈಗ ನೆಕ್ ಎಷ್ಟಿದೆ ಅಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಪೈಪಿಂಗು ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ ಮಾರ್ಕ್ಸಿಟ್ಟು ಬಟ್ಟೆನ ಟರ್ನ್ ಮಾಡಿಕೊಂಡು ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ ಅನ್ನೋದನ್ನು ಹಾಕ್ಕೋಬೇಕಾಗತ್ತೆ. ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಬಿಡ್ಬೇಕು.
ಈ ರೀತಿಯಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಬೇಕು. ನೋಡಿ ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಕರೆಕ್ಟಾಗಿದೆಯಾ ಲೆವೆಲ್ಲಾಗಿ ಅಂತ ಒಂದು ಸಲ ಫ್ರಂಟ್ ಪಾರ್ಟ್ದು ಚೆಕ್ ಮಾಡ್ಕೋಬೇಕಾಗತ್ತೆ. ನಾನು ಕರೆಕ್ಟಾಗಿ ಬಂದಿದೆ. ಈಗ ನಾನು ಡಾಟ್ ಮಾರ್ಕ್ಸ್ನ ಸ್ಟಿಚ್ ಮಾಡ್ತೀನಿ. ಮಿಡ್ಲ್ ಡಾಟು ಸ್ಟಿಚ್ ಮಾಡ್ಕೋತೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ, ನಮ್ಮ ಚಾನಲ್ಗೆ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದೊಂದು ಲೈಕು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟಾದಮೇಲೆ ಡಾಟ್ ಮಾರ್ಕ್ಸ್ನ ಮೂರಕ್ಕೂ ನಾವು ಸ್ಟಿಚ್ ಅನ್ನೋದು ಮಾಡ್ಕೋಬೇಕು. ಈಗ ನಾನು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀನಿ. ಲೈನಿಂಗ್ ಒಂದು ಮೇನ್ ಪೀಸ್ ಒಂದು ಈ ರೀತಿಯಾಗಿ ಮೇಲಿಟ್ಟು ಫಸ್ಟ್ ನೀಟಾಗಿ ಸ್ಟಿಚ್ ಅನ್ನೋದು, ನೀವು 1/4 ಇಂಚ್ ಬಿಟ್ಟಿದ್ರೆ 1/4 ಇಂಚು, 1/2 ಇಂಚ್ ಬಿಟ್ಟಿದ್ರೆ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಮತ್ತೊಂದಕ್ಕೂ ಸಹ ನೀವು ಅದೇ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗಲ್ಲಿ ಸ್ಟಿಚ್ಚನ್ನು ಹಾಕಿ ಫಿನಿಶ್ ಮಾಡ್ಕೋಬೇಕಾಗುತ್ತೆ ಶೇಪ್ ಬೆಲ್ಟ್ನ. ಎರಡಕ್ಕೂ ಸೇಮ್ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಶೇಪ್ ಬೆಲ್ಟ್ನ ಫಿನಿಶಿಂಗ್ ಅನ್ನೋದು ಮಾಡ್ಕೋಬೇಕು. ಈಗ ಅಲ್ಲಲ್ಲಿ ಒಂದು 2 ಇಲ್ಲ 3 ಕಟ್ ಮಾರ್ಕ್ಸ್ ಇಟ್ಕೊಂಡು ಅದನ್ನ ಓಪನ್ ಮಾಡ್ಕೋಬೇಕು ಎರಡಕ್ಕೂ ಸಹ. ನಿಮಗೆ ಕಟ್ಟಿಂಗಲ್ಲಿ ಸ್ಟಿಚಿಂಗಲ್ಲಿ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಅನ್ನೋದು ಕೊಡ್ತೀನಿ. ಈ ಥರ ಸ್ಟಿಚ್ ಮಾಡಿದ್ದಾದಮೇಲೆ ನೀವು ಆ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ನೀಟಾಗಿ ಕ್ರಾಸ್ ಬೆಲ್ಟಲ್ಲಿ ಕಟ್ ಅನ್ನೋದು ಮಾಡ್ಕೊಬಿಡಿ. ಮಾಡ್ಕೊಂಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿ ನಿಮ್ಗೆ ಲೆವೆಲ್ಲಾಗಿ ಬಂತ ಅಂತ. ಸೊ ನನಗಿಲ್ಲಿ ಎಲ್ಲ ಕಡೆ ಲೆವೆಲ್ಲಾಗೆ ಬಂದಿದೆ ಫ್ಯಾಬ್ರಿಕ್ ಅನ್ನೋದನ್ನು. ಈಗ ನಾನು ಮುಕ್ಸ್ ಪಟ್ಟಿ ಕಾಜು ಪಟ್ಟಿಗೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಫಸ್ಟಿಗೆ ಹುಕ್ಸ್ ಪಟ್ಟಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ನಮ್ಮ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಡೌಟ್ ಇದೆಯೋ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹುಕ್ಸ್ ಪಟ್ಟಿಗೆ ಎಷ್ಟು ಇಂಚಸ್ ತೊಗೋಬೇಕು, ಎಷ್ಟು ಇಂಚು ವಿಡ್ತು, ಎಷ್ಟು ಇಂಚ್ ಅಗಲ ಎಲ್ಲ ತೊಗೋಬೇಕು ಅಂತ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಒಂದು ಸಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೀವು ಕಲಿಯೋ ಆಸೆ ಇರೋರಾದರೆ ನೋಡಬಹುದು. ಈ ರೀತಿ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ರೆಡಿ ಮಾಡ್ಕೋಬೇಕಾಗತ್ತೆ. ಹುಕ್ಸ್ ಪಟ್ಟಿ ರೆಡಿ ಆಯಿತು. ಈಗ ಕಾಜಾ ಪಟ್ಟಿ ಸರಿ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಇದು ಅಷ್ಟೇ. ನಿಮಗೆ ಎಷ್ಟು ಮೆಜರ್ಮೆಂಟ್ ಬೇಕು, ಎಷ್ಟು ವಿಡ್ತು, ಎಷ್ಟು ಲೆಂತು ಅಂತ ನಾನು ಈಗಾಗಲೇ ನನ್ನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಕಾಜಾ ಪಟ್ಟಿನ ಅಟ್ಯಾಚ್ ಮಾಡಬೇಕು. ಎಸ್ಪೆಷಲಿ ಬಿಗಿನರ್ಸ್ ಅವರಾದರೆ ಹ್ಯಾಂಡ್ ವರ್ಕ್ ಬ್ಲೌಸ್ ಹೊಲಿಯೋದು ತುಂಬ ಕಷ್ಟ. ಅದು ಬೀಟ್ಸ್ ಎಲ್ಲ ಹಾಳಾಗ್ತವೆ, ಒಡೆದೋಗ್ತವೆ ಅಂತ ಮೈಂಡಲ್ಲಿರೋರು ನೀವು ಕೇರ್ಫುಲ್ಲಾಗಿ ನೀಟಾಗಿ
ಸ್ಟಿಚ್ ಮಾಡ್ಕೋಬೋದು ಯಾವುದೇ ಭಯ ಇಲ್ದಂಗೆ. ಸೊ ಮಾಡೋ ಕೆಲಸ ಸ್ವಲ್ಪ ಸ್ಲೋ ಆಗ್ಬೋದು, ಬಟ್ ನೀವು ನಿಧಾನವಾಗಿ ಫಿನಿಶಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಕರೆಕ್ಟಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿದೆ ನನಗೆ. ಈಗ ಸ್ಲೀವ್ ಪಾಟು, ಸ್ಲೀವ್ಗೆ ಫ್ಯಾಬ್ರಿಕ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಡೌಟ್ ಇದ್ದರೆ ಒಂದು ಸಲ ವಿಸಿಟ್ ಮಾಡಿ. ನೋಡಿ ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಸಾಲದೇ ಇರೋದಕ್ಕೆ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಸ್ಲೀವ್ಗೆ ಕೊಟ್ಟಿದ್ದೀನಿ. ಈಗ ನಾನು ಫ್ರಂಟ್ ಪಾಟ್ ಶೇಪ್ನ ತೆಗೆದಿರಲಿಲ್ಲ, ಫ್ರಂಟ್ ಪಾಟ್ ಶೇಪ್ನ ತೆಗಿತಿದ್ದೀನಿ. ನೋಡಿ ಈ ರೀತಿಯಾಗಿ ಇನ್ನೊಂದು ಮ್ಯಾಚ್ ಪಾಯಿಂಟ್ ಇಟ್ಕೊಳ್ಳೋಣ. ಫ್ರಂಟ್ ಯಾವುದು ಬ್ಯಾಕ್ ಆಗೋಂತೂ ಗೊತ್ತಾಗದೆ ಆಗ್ಬಿಡುತ್ತೆ ಅಂತ ನ್ಯಾಚ್ ಇಟ್ಕೋಬೇಕಾಗತ್ತೆ. ಈಗ ನಾವು ಮೇನ್ ಪೀಸ್ ಇದೆ ಇಟ್ಕೊಂಡು ಉಲ್ಟಾದ್ರ ಮೇಲಿಟ್ಟು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಈ ರೀತಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು, ಲೈನಿಂಗ್ದು ಅಷ್ಟೇ ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಅದನ್ನು ಸೆಟ್ ಆಗೋ ಥರ ಇಟ್ಟು ನಾವು ಸ್ಟಿಚ್ ಅನ್ನೋದನ್ನು ಹಾಕ್ಕೊಂಡು ಹೋಗಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ನನಗಿಲ್ಲಿ ಬಟ್ಟೆ ಶಾರ್ಟೇಜ್ ಬಂತು. ಸೊ ಹಾಗಾಗಿ ನಾನು ಆ ಕಡೆ ಇನ್ನೊಂದಕ್ಕೆ ಮೇನ್ ಫ್ಯಾಬ್ರಿಕ್ ಆಗುತ್ತಾ ಅಂತ ಒಂದು ಸಲ ಚೆಕ್ ಮಾಡಿದೆ. ಸೊ ನನಗೆ ಅದು ಆಗಲ್ಲ. ಸೊ ಹಾಗಾಗಿ ನಾನು ನಾರ್ಮಲ್ ಇದಕ್ಕೆ ಈ ರೀತಿ ಮತ್ತೊಂದಕ್ಕೂ 1/2 ಇಂಚ್ ಮಾರ್ಜಿನ್ಗೆ ನೀವು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಫಿನಿಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ನಾವು ಸ್ಟಿಚ್ ಮಾಡಿಕೊಂಡು ಅದು ಮುಗ್ದಾದ್ಮೇಲೆ ಲೈನಿಂಗ್ ಓಪನ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಮತ್ತೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಅಕ್ಕಪಕ್ಕ ಇಟ್ಟರೆ ಸ್ಲೀವು ಒಂದು ಫ್ರಂಟ್ ಇಟ್ಟರೆ ಫ್ರಂಟೇ ಬರಬೇಕು, ಕಡೆ ಈ ಕಡೆ ಸ್ಲೀವು ಬ್ಯಾಕ್ ಅದು ಒಂದು ಸ್ಲೀವ್ ಬಂತು ಅಂದರೆ ಮತ್ತೊಂದು ಸ್ಲೀವು ಬ್ಯಾಕೇ ಬರಬೇಕು. ಸೊ ಆ ರೀತಿ ನೀವು ಸೆಟ್ ಮಾಡಿಕೊಂಡು ಸ್ಲೀವ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಆದಮೇಲೆ ನೀವು ಫೋಲ್ಡ್ ಮಾಡ್ಕೊಂಡು ಅಲ್ಲೊಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈ ಸ್ಟಿಚ್ ಹಾಕ್ಕೋಬೇಕಾದ್ರೆ ಇಂಪಾರ್ಟೆಂಟ್, ನೀವು ಬೀಟ್ಸ್ ಯಾವುದೇ ರೀತಿ ಹೊಡೆದು ಹೋಗ್ಬಾರ್ದು, ನೀಟಾಗಿ ನಿಧಾನವಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ ಈಗ ಲೈನಿಂಗ್ನ ಪೂರ್ತಿಯಾಗಿ ಅಟ್ಯಾಚ್ ಮಾಡೋಣ. ಸುತ್ತು ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ನ ಫಿನಿಶ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದು ನೀಟಾಗಿ ಕಟ್ ಮಾಡ್ಕೊಬಿಡೋಣ. ನೋಡಿ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಫ್ಯಾಬ್ರಿಕ್ನ. ಮತ್ತೊಂದು ಸ್ಲೀವನ್ನು ಸಹ ಅದೇ ರೀತಿ ಫಿನಿಶಿಂಗ್ ಅನ್ನೋದು ಮಾಡ್ಕೋಬೇಕು. ಮತ್ತು ನೋಡಿ ಈ ರೀತಿಯಾಗಿ ನೆಕ್ ಬ್ಯಾಕದು ಈ ರೀತಿ ಸೀದೆ ಇಟ್ಕೊಂಡು ಅದ್ರ ಮೇಲೆ ಫ್ರಂಟ್ ಪಾರ್ಟ್ ಉಲ್ಟಾ ಇಟ್ಟು ನೋಡಿ ಲೈನಿಂಗ್ನ ಓಪನ್ ಮಾಡ್ಕೊಳ್ಳಿ. ಶೋಲ್ಡ್ರ್ ಹತ್ರ ಲೈನಿಂಗ್ ಓಪನ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಉಲ್ಟಾ ಇಟ್ಕೊಂಡು ನೀವು ಸ್ಟಿಚ್ ಅನ್ನೋದು ಹಾಕ್ಕೊಂಡ್ರೆ ನಿಮಗೆ ಇನ್ವಿಸಿಬಲ್ ಶೋಲ್ಡರ್ ಬರುತ್ತೆ. ನೋಡಿ ಇವಾಗ
ಆ ಲೈನಿಂಗ್ನ ಮೇಲಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. 1/2 ಇಂಚ್ ನೀವೇನು ಸ್ಟಿಚ್ ಹಾಕಿರ್ತೀರೋ ಅದ್ರ ಮೇಲೇ ಮತ್ತೊಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಸೈಡು ಅಷ್ಟೇ ನೋಡಿ, ಲೈನಿಂಗ್ ಓಪನ್ ಮಾಡ್ಕೊಳ್ಳಿ. ಶೋಲ್ಡರ್ ಹತ್ರ 1/2 ಇಂಚ್ ಮಾರ್ಜಿನ್ಗೆ ನೀವು ಸ್ಟಿಚ್ ಅನ್ನೋದು ನೀಟಾಗಿ ಹಾಕ್ಕೊಳ್ಳಿ. ಈಗ ಲೈನಿಂಗು ಮತ್ತೊಂದು ಅದ್ರ ಮೇಲೆ ಫೋಲ್ಡ್ ಮಾಡ್ಕೊಂಡು 1/2 ಇಂಚಿಗೆ ನೀವೇನು ಸ್ಟಿಚ್ ಹಾಕಿರ್ತೀರೋ ಅದೇ ಸ್ಟಿಚ್ ಮೇಲೆ ಮತ್ತೊಂದು ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ಈಗ ಶೋಲ್ಡ್ರನ್ನ ಈ ರೀತಿ ಓಪನ್ ಮಾಡ್ಕೊಂಡಾಗ ನಿಮ್ಮ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣುತ್ತೆ, ಇನ್ವಿಸಿಬಲ್ ಆಗಿ. ನೋಡಿ ಈ ರೀತಿಯಾಗಿ. ಈಗ ನಾನು ಬ್ಯಾಕ್ ಸೈಡು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿರಲಿಲ್ಲ, ಸೊ ಹಾಗಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ತೀನಿ. ಇದಷ್ಟೇ ಅಟ್ಯಾಚ್ ಮಾಡ್ಬೇಕಾದ್ರೆ ನೀಟಾಗಿ ಸೆಟ್ ಮಾಡ್ಕೊಂಡು ಅಟ್ಯಾಚ್ ಮಾಡಿ, ಇಲ್ಲಾಂದರೆ ಬ್ಯಾಕ್ ಸೈಡು ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಬಿಡೋಣ. ಈಗ ನಾವು ಶೋಲ್ಡ್ರ್ ಅನ್ನೋದನ್ನು ಲೆವೆಲ್ ಆಗೈತಾ ಒಂದ್ಸಲ ಚೆಕ್ ಮಾಡಿಕೊಂಡು ಸ್ಲೀವ್ ಅನ್ನೋದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ ಫ್ರಂಟಿಗೆ ಬರೋ ಥರ ನೋಡ್ಕೊಂಡು ನೀವು ಕರೆಕ್ಟಾಗಿ ಬರುತ್ತಾ ಅಂತ ನೋಡಿಕೊಂಡು 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವೋ 1/2 ಇಂಚ್ ಮಾರ್ಜಿನ್ಗೆ ಸ್ಲೀವ್ ಅನ್ನೋದು ಎರಡೂ ಕಡೆಯೂ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನೀಟಾಗಿ ಅಟ್ಯಾಚ್ ಅನ್ನೋದು ಮಾಡ್ಕೊಳ್ಳಿ. ಬಟ್ಟೆನ ಎಳಿಬೇಡಿ ಯಾವುದೇ ಕಾರಣಕ್ಕೂ. ಸ್ಲೀವ್ ಪೀಸ್ ಆಗಿರ್ಬೋದು, ಇಲ್ಲ ನಿಮಗೆ ಆರ್ಮೋಲ್ದು ನೆಕ್ ಪೀಸ್ ಆಗಿರ್ಬೋದು, ನೀವು ಯಾವುದೇ ರೀತಿ ಬಟ್ಟೆನ ಎಳಿಬಾರ್ದು. ಮತ್ತೊಂದು ಸೈಡು ಸಹ ನಾವು ಅದೇ ರೀತಿ ಸ್ಲೀವ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ಳೋಣ. ಯಾರಿಗೆಲ್ಲ ಬ್ಲೌಸ್ ಕಟ್ಟಿಂಗಲ್ಲಿ ನಿಮ್ಗೆ ಡೌಟ್ ಇದ್ದರೆ, ಸ್ಟಿಚಿಂಗಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಾನು ಖಂಡಿತ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ನಾನು ಆ ಒಂದು ನಿಮಗೇನು ರಿಕ್ವೆಸ್ಟ್ ಕಳಿಸಿರ್ತಾರೆ ಕಮೆಂಟಲ್ಲಿ, ಸೊ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಇಲ್ಲಿ ನೀಡ್ಲಿಗೆ ನನಗೆ ಬೀಟ್ ಸಿಗುತ್ತಿಲ್ಲಿ, ಸೊ ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಫೂಟ್ನ ರನ್ ಮಾಡ್ತೀನಿ ಇಲ್ಲಿ ಈ ರೀತಿಯಾಗಿ. ಈಗ ಸ್ಲೀವ್ಗೆ ಡಬಲ್ ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳೋಣ. ಕರೆಕ್ಟಾಗೈತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸ್ಲೀವ್ ಉದ್ದ ಎಲ್ಲ ಈಗ ಡಬಲ್ ಸ್ಟಿಚ್ ಹಾಕ್ಕೊಂಡು ನಾನು ಓವರ್ಲಾಕ್ ಮಾಡ್ಕೋತೀನಿ. ಇಷ್ಟಾದ್ಮೇಲೆ ನಾನು ಸೈಡ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋತೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸೈಡ್ ಜಾಯಿಂಟ್ಸ್ ಜಾಸ್ತಿ ಇದೆ ಅಂತ. ನನಗೆ ಫ್ರಂಟ್ದು ಜಾಸ್ತಿ ಬರ್ತಿದೆ, ಸೊ ನಾನು ಹಾಗಾಗಿ 4th ಡಾಟು ನಾನು ಹಿಡಿದಿರಲಿಲ್ಲ, ಸೊ ಅಲ್ಲಿ 4th ಡಾಟ್ನ ಸ್ಟಿಚ್ ಮಾಡ್ಕೋತೀನಿ. ಆಗ ನಮ್ಗೆ ಕರೆಕ್ಟಾಗಿ ಲೆವೆಲಾಗಿ ಬರುತ್ತೆ. ಮತ್ತೊಂದು ಸೈಡೂ ಸಹ ನಾನು 4th ಡಾಟ್ನ ಸ್ಟಿಚ್ ಮಾಡಿಕೊಂಡು ಸೈಡ್ ಲೆವೆಲ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಫಿಟ್ಟಿಂಗ್ ನಂಗೆ ಮೆಜರ್ಮೆಂಟ್ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಲೂಸು ಅಂತ. ನಂಗೆ ಸ್ಲೀವ್ ಲೂಸ್ ಬೇಕಾಗಿರೋದು ಇಲ್ಲಿ 6, ಆರ್ಮೋಲ್ ಬೇಕಾಗಿರೋದು 9.5. ಈ ರೀತಿ ಅವೆರಡು ಡಾಟ್ ಸೇರೋ ಥರ ಸ್ಟಿಚ್ ಹಾಕ್ಕೊಂಡು ಈ ರೀತಿ ಸೈಡ್ ಜಾಯಿಂಟ್ನ ಫಿನಿಶ್ ಅನ್ನೋದು ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೋಡಿ, ಈಗ ಒಂದು ಸೈಡ್ ಜಾಯಿಂಟು ನಮಗೆ ಮುಗೀತು. ಮತ್ತೊಂದು ಸೈಡು ಅದೇ ರೀತಿ ಸೈಡ್ ಜಾಯಿಂಟ್ ಅನ್ನೋದು ಹಾಕ್ಕೊಳ್ಳೋಣ. ನೋಡಿ ಸೈಡ್ ಜಾಯಿಂಟ್ ಹಾಕಿದಾಗ ನಿಮಗೆ ಸ್ಟಿಚ್ ಅನ್ನೋದು ಪ್ಲಸ್ ಥರ ನಿಮಗೆ
ಈ ಆರ್ಮೋಲ್ ಡೌನಲ್ಲಿ ನೀವು ಪ್ಲಸ್ ಥರ ಸಿಂಬಲ್ ಬಂದರೆ ನಿಮಗೆ ಫಿಟ್ಟಿಂಗು ನೀಟಾಗಿ ಬರುತ್ತೆ. ಈಗ ಅಷ್ಟೇ ಲೂಸ್ ಚೆಕ್ ಮಾಡ್ಕೊಂಡು ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಪ್ಲಸ್ ಆಕಾರದಲ್ಲಿ ಬಂದರೆ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಇಷ್ಟಾದಮೇಲೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿ ಕರೆಕ್ಟಾಗಿದೆಯಾ ಅಂತ. ಈಗ ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ವೇಸ್ಟ್ ನಿಮಗೆ ಕರೆಕ್ಟಾಗಿ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಾನು ಡಾಟ್ ಇನ್ನೂ ಸ್ಟಿಚ್ ಮಾಡಿಲ್ಲ. ನಾನೀಗ ಸೈಡ್ ಅಟ್ಯಾಚಲ್ಲಿ ಮತ್ತೊಂದು ಸ್ಟಿಚ್ಚನ್ನು ಹಾಕ್ಕೋತೀನಿ. ಈ ರೀತಿಯಾಗಿ ಹಾಕ್ಕೊಂಡು ನಾನು ಸೈಡ್ ಜಾಯಿಂಟಲ್ಲಿ ಡಾಟ್ಸ್ನ ಸ್ಟಿಚ್ ಮಾಡಿರಲಿಲ್ಲ. ಸೊ ಇಲ್ಲಿ ಬೀಡ್ಸ್ ಇರೋದ್ರಿಂದ ನೀವು ಕೇರ್ಫುಲ್ಲಾಗಿ ಈ ಒಂದು ಡಾಟ್ಸ್ನ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ, ಬೀಡ್ಸ್ ನಿಮ್ಗೆ ಎಲ್ಲಿಲ್ವೋ ಅಲ್ಲಿನ ನೀವು ಡಾಟ್ ಪಾಯಿಂಟ್ನ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಇಲ್ಲ ಅಷ್ಟೇ ನೋಡಿ, ನಿಮಗೆ ಡಾಟ್ ಪಾಯಿಂಟ್ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಬೀಡ್ಸ್ ಇಲ್ಲದೆ ಇರೋ ಕಡೆ ನೀವು ಡಾಟ್ ಪಾಯಿಂಟ್ಸ್ನ ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀಟಾಗಿ 1/2 ಇಂಚ್ ನಾವು 1 ಇಂಚ್ ಏನು ಬಿಟ್ಟಿದ್ದೀವಿ ಡಾಟ್ ಮಾರ್ಕ್ಗೆ, ಅದನ್ನು ಪೂರ್ತಿಯಾಗಿ ನೀವು 1 ಇಂಚು ನೀವು ಡಾಟ್ ಹಿಡಿಬೇಕಾಗತ್ತೆ. ಕಂಪಲ್ಸರಿ ನೀವು ಬ್ಯಾಕಲ್ಲಿ 1/2 ಇಂಚ್ ಡಾಟ್ ಇಡಲೇಬೇಕು, ಆವಾಗ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರೋದು. ನಾನಿಲ್ಲಿ ಎಕ್ಸ್ಟ್ರಾ ಸ್ಟಿಚಸ್ನ ಹಾಕ್ಕೋತಾ ಇದ್ದೀನಿ. ನಮಗೆ ಸ್ವಲ್ಪ ಲೂಸ್ ಬಂತು, ಸೊ ಹಾಗಾಗಿ ನಾನು ಒಂದು 1/4 ಇಂಚ್ಗೆ ಸ್ವಲ್ಪ ಸೈಡಲ್ಲಿ ಹಿಡ್ದಿದ್ದೀನಿ. ಈ ರೀತಿಯಾಗಿ ನಿಮಗೆ ಫಿನಿಶಿಂಗ್ ಕಾಣಿಸುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.